ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಟೆನಾಡಿನಲ್ಲಿ ಶಾಸಕರಿಂದ ಮಂತ್ರಿಗಿರಿಗಾಗಿ ಪೈಪೋಟಿ ಮುಂದುವರಿತಾ ಇದೆ. ಹೈಕಮಾಂಡ್ ನಾಯಕರ ವಿರುದ್ಧವೇ ಕೈ ಮುಖಂಡರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಶಾಸಕರು ಈಗ ಮಂತ್ರಿಗಿರಿಗಾಗಿ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಹೈಕಮಾಂಡ್ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ. ನಮಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಿಲ್ಲ. ಅದರಲ್ಲಿ NY ಗೋಪಾಲಕೃಷ್ಣ ಬೆಂಬಲಿಗರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲಿನ ಕಾಂಗ್ರೆಸ್ ಮುಖಂಡರು. ಬೆಂಬಲಿಗರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುನಿಸನ್ನ ತೋರಿಸಿಕೊಂಡಿದ್ದಾರೆ. ಬೈರತಿ ಸುರೇಶ್ ಬರೀ 2 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ. ಹಾಗಾದ್ರೆ ಮಾನದಂಡ ಏನು? ಬೈರತಿ ಸುರೇಶ್ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಬೈರತಿ ಸುರೇಶ್ ಬಳಿ ಇರುವಂಥ ಹಣ ಮಾನದಂಡ ಆಯ್ತಾ? ಬೈರತಿ ಸುರೇಶ್ ಬಳಿ ಇರುವಂಥ ಜಾತಿ ಬಲ ಮಾನದಂಡ ಆಯ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಮೂಲಕ ಹೈಕಮಾಂಡ್ ಮಾನದಂಡದ ವಿರುದ್ಧವೇ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಬಹಳ ಸೂಕ್ತವಾಗಿ ಕ್ಯಾಬಿನೆಟ್ ರಚನೆ ಮಾಡಿದ್ದಾರೆ. ಹೆಂಗಂದ್ರೆ ಒಬ್ಬ ಸ್ಥಾನ ಒಕ್ಕಲಿಗೆ ಕೊಟ್ಟಿದ್ದಾರೆ. ಇಂಥವೆಲ್ಲ ಹೇಳ್ಬಿಟ್ಟು ಅವ್ರಿಗೆಲ್ಲ ಅಯ್ಯೋ ಪಾಪ ಗುಡ್ಗಾಡ್ಸಿಂದ ಈ ಜನ ಬಂದಿದ್ದಾರೆ. ನಾವು ಈ ರೀತಿ ಪ್ರಶ್ನೆ ಮಾಡಲ್ಲ ಅಂತ ಜನ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಹುಟ್ಟಿದಾಗಿನಿಂದಲೂ ಕೂಡ ನಾವು ಕಾಂಗ್ರೆಸ್ನಿಂದ ಬಂದಿದ್ದೇವೆ. ನಿಸ್ವಾರ್ಥ ಸೇವೆ ಮಾಡೋದು ತಪ್ಪ? ಕಾಂಗ್ರೆಸ್ ಪದಾಧಿಕಾರಿಗಳು ಒಂದು ಬಂಡಲ್ ರಾಜೀನಾಮೆಯನ್ನು ಕೊಡಬೇಕು. ಪಕ್ಷಕ್ಕಾಗಿ ನಾವು ದುಡಿದಿದ್ದೇವೆ, ನಮಗೆ ಪಕ್ಷ ಯಾಕೆ ಬೇಕು? ಪಕ್ಷದ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ಕೊಡೋಣ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. NY ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಪಕ್ಷಕ್ಕೂ ಮರ್ಯಾದೆ, ನಮಗೂ ಮರ್ಯಾದೆ. ಕಾಂಗ್ರೆಸ್ ಮುಖಂಡ ಅಶೋಕ್ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಹೆಸರು ನಮ್ಗೆ ಅದರಲ್ಲಿ ದೇಶಪಾಂಡೆ ಅವರು ಒಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಈಗ ಏನು ಹೈಕಮಾಂಡ್ ಅವರು ಬಹಳ ಸೂಕ್ತವಾಗಿ ಕ್ಯಾಬಿನೆಟ್ ರಚನೆ ಮಾಡಿದ್ದಾರೆ. ಹೆಂಗಂದ್ರೆ ಒಬ್ಬ ಸ್ಥಾನ ಒಕ್ಕಲಿಗೆ ಕೊಟ್ಟಿದ್ದಾರೆ. ಇಂಥವೆಲ್ಲ ಹೇಳ್ಬಿಟ್ಟು ಅವ್ರಿಗೆಲ್ಲ ಅಯ್ಯೋ ಪಾಪ ಗುಡ್ಗಾಡ್ಸಿಂದ ಈ ಜನ ಬಂದಿದ್ದಾರೆ, ಕೊಡನ್ ಬಿಡು ಅಂತ ಒಂದು ಮಟ್ಟದಲ್ಲಿ ಬರೋಂಗೆ ಮನಸ್ಸಿನಾಗ ಸೀನಿಯರ್ಸ್ 7 ಸಲ MLA ಆಗಿರೋರು ವಿಧಾನಸಭೆಯಲ್ಲಿ ಒಂದು 3-4 ಜನ ಇದ್ದಾರೆ ಅಂತ ಹೇಳ್ತೀವಿ. ಎಷ್ಟೇ ನಾವು ಬಲಾಢ್ಯಾಗಿ ಬೆಳೆದ್ರೆ ಸಹ ಧರ್ಮ ಅಂಬುದು ಮನುಷ್ಯನ ಕಾಪಾಡ್ತದೆ. ಆ ತರ ಈ ಸಲ ಅವ್ರಿಗೆ ಆ ಧರ್ಮ ಕಾಪಾಡೋ ಪೀರಿಯಡ್ ಅವ್ರಿಗೆ ಆ 15 ದಿವಸದಲ್ಲಿ ಎಲ್ಲ ಸ್ಥಾನಗಳು ಹೊರತು ಬಂದಿದೆ ಅವ್ರಿಗೆ. ಅದೇ ತರ ಈ ಸಲ ಮಂತ್ರಿ ಸ್ಥಾನ ಆ ತರ ಒಲಿತದ ಅಂತ ಹೇಳಿ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಸ್ವಲ್ಪ ಸೂಕ್ಷ್ಮ ಸ್ವಭಾವ ಏನ್ ಅದಾಗಿ ಅದೃಷ್ಟದಲ್ಲಿ ಇದ್ರೆ ಬರ್ತದೆ, ಅದೃಷ್ಟದಲ್ಲಿ ಹೋಗ್ತದೆ. ನಿಜವಾಗ್ಲೂ ಅದೃಷ್ಟದಲ್ಲಿ ಇದೆ ಅವ್ರಿಗೆ. ಯಾಕಂದ್ರೆ ನನಗ್ ಗೊತ್ತಿದ್ದಂಗೆ ಇರ್ಬೋದು. ಆಮೇಲೆ 600 ಕೋಟಿ ನಮ್ಗೆ ಸೇತು ತಂದಿದ್ದಾರೆ. ಮನೆಯಲ್ಲಿ ಕುಂತ್ಕೊಂಡೆ ಕೆಲಸ ಮಾಡ್ಕೊಳ್ತಾರೆ. ಇಂಥ ಒಂದು ವ್ಯವಸ್ಥೆ, ಇಂಥ ಬುದ್ಧಿವಂತ ಲಕ್ಷಣದ ಗುಡ್ಗಾಡು ಸೀಮೆ. ಈ ಗುಡ್ಗಾಡು ಸೀಮೆ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ನಮಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಎಲ್ಲ ಮನಸ್ಸನ್ನು ತೋರಿಸಬೇಕಂತ. ಇವರು 7 ಸಲ MLA ಆಗಿರೋರು ವಿಧಾನಸಭೆಯಲ್ಲಿ ಒಂದು 3-4 ಜನ ಇದ್ದಾರೆ ಅಂತ ಹೇಳ್ತೀವಿ. ಎಷ್ಟೇ ನಾವು ಬಲಾಢ್ಯಾಗಿ ಬೆಳೆದ್ರೆ ಸಹ ಧರ್ಮ ಅಂಬುದು ಮನುಷ್ಯನ ಕಾಪಾಡ್ತದೆ. ಆ ತರ ಈ ಸಲ ಅವ್ರಿಗೆ ಆ ಧರ್ಮ ಈ ತರ ಅವ್ರ ಹೆಸರು ನಮ್ಗೆ ಅದರಲ್ಲಿ ದೇಶಪಾಂಡೆ ಅವರು